ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತುಂಬ ದಿನ ಆಯಿತು ವಿಡಿಯೋಸ್ ಹಾಕದೇ ಇರೋ. ನಾನು ಈ ವೀಕು ಲಾಸ್ಟ್ ವೀಕಲ್ಲಿ ಹೇಳ್ದಂಗೆ ನನಗೆ ವಿಡಿಯೋಸೇ ಮಾಡ್ಕೊಳಕ್ಕಾಗಿಲ್ಲ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಈ ಒಂದು ವಾರ ಅಂತೂ ನನಗೆ ಟೈಮೇ ಇರಲಿಲ್ಲ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಏನಂದರೆ ಏನು ಒಂದು ಸ್ವಲ್ಪ ಕೂಡ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಮನೆಗೆ ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ದರು, ಹಾಗಾಗಿ ನನಗೆ ಟೈಮೇ ಆಗ್ತಾ ಇರಲಿಲ್ಲ ವಿಡಿಯೋಸ್ ಮಾಡೋಕ್ಕಾಗಿರ್ಬೋದು. ಹಾಗಾಗಿ ಎಡಿಟ್ ಮಾಡೋದು, ಈವನ್ ನಾನು ಎಡಿಟ್ ಮಾಡೋದು ಬಿಡಿ, ವೀಡಿಯೋನೇ ಮಾಡ್ಕೊಂಡಿಲ್ಲ ಈ ವಾರ ಪೂರ್ತಿ. ಲಾಸ್ಟ್ ವೀಡಿಯೋ ಹಾಕಿದಾಗ ಹೇಳಿದ್ದೆ ಇನ್ಮೇಲೆ ಕರೆಕ್ಟಾಗಿ ಹಾಕ್ತೀನಿ ವೀಡಿಯೋಸ್ ಅಂತ ಹೇಳ್ಬಿಟ್ಟು, ಬಟ್ ಆಗಿಲ್ಲ ಮತ್ತೆ. ಬಟ್ ಇನ್ನು ಖಂಡಿತವಾಗ್ಲೂ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 2 days ಒನ್ಸ್ ಆದರೂ ಹಾಕ್ತೀನಿ, ಆಯಿತಾ. ಹಾಗೆ ಇವಾಗ ವ್ಲಾಗನ್ನು ಕೂಡ ಶುರು ಮಾಡಿದ್ದೀನಿ. ಬನ್ನಿ ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ನೀವು ನೋಡ್ಬೋದು. ತೆಂಗಿನಕಾಯಿ ಒಂದು ಸ್ವಲ್ಪ ಇತ್ತು ಇಲ್ಲೇ ರೋಡಲ್ಲೇ, ಅದನ್ನೇ ಸ್ವಲ್ಪ ಇಳ್ದಾಕ್ತಾ ಇದ್ದಾರೆ ಇಲ್ಲಿ. ಬಿಕಾಸ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ವ, ನಾವು ಕೂಡ ಸುಮ್ಮನೆ ನಾವು ಓಡಾಡ್ತಿರ್ಬೇಕಾದ್ರೆ ಬೀಳೋದು ಬೇಡ ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ನಾವೇನಕ್ಕೆ ಹೊರಟಿದ್ದೀವಿ ಅಂತ ನಿಮಗೆ ಇವಾಗ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ನಾವಿವಾಗ ಏನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಮಗಳಿಗೆ ರಂಬೂಟಾನ್ ಬೇಕಾದರೆ ಮೊನ್ನೆ ಒಂದು ಸ್ವಲ್ಪ ಹಣ್ಣಾಗಿತ್ತು ಅಂತ ಕೊಟ್ಟಿದ್ವಿ. ಠಮ್ ಠಮ್ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಹಾಗೆ ಅದನ್ನು ಒಂದು ಯಾವುದಾದ್ರು ಒಂದು ಸ್ವಲ್ಪ ಹಣ್ಣಾಗಿರೋದನ್ನಾದರೂ ಕೊಯ್ದುಕೊಳ್ಳೋಣ ಅಂತ ಅವಾಗಿಂದ ಹೇಳ್ತಾ ಇದ್ದಾಳೆ, ಟಮ್ 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 ಅಂತ. ಹಾಗಾಗಿ ಇವಾಗ ಅದಕ್ಕೆ ಹೋಗಬೇಕು. ಹಾಗೆ ಹೋಗ್ತಾ ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದನ್ನು ಹಾಗೆ ಹಾಕಿ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಎಷ್ಟು ಹಣ್ಣಾಗಿದೆ ಏನು ಕತೆ ಅಂತ. ಅದು ಫುಲ್ ಹಣ್ಣಾದರೆ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಬಟ್ ಇದನ್ನು ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ರೆಡ್ಡಿಶ್ ಆಗಿದೆ ಅಷ್ಟೇ, ಕ್ಲೀನಾಗೇನು ಹಣ್ಣು ಆಗಿಲ್ಲ ಇನ್ನು. ಇಲ್ಲಿ ಎಂತ ಮಗಳು ಅವ್ರು ಹೋಗ್ತಾ ಇದ್ದಾರೆ, ಕೊಯ್ದು ಕೊಡೋದು ಬಿಟ್ಟು ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾಳೆ, ಬನ್ನಿ ಅಂತ ಹೇಳ್ಬಿಟ್ಟು. ಎಲ್ಲಿಪ್ಪದೀಗ ಹಣ್ಣಿ? ಅಲ್ಲಿಯಾ? ತೋಟಲ್ಲಿ? ಹಾಂ ನೋಡಿ, ಅವಳೆ ಮರ ಯಾವುದು ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಇಲ್ಲ, ಮುಂದೆಗಡೆ ಇರೋದು ನೋಡಿ. ನೋಡಿ ಫುಲ್ ರೋಡೆಲ್ಲ ಹಿಂಗಾಗಿದೆ ನಮ್ಮ ಮನೆಯವ್ರ ರೋಡ್. ಇವಾಗ ಈ ಥರ ಆಗಿದೆ, ಅಲ್ಲಿ ತನಕ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ರಂಬುಟನ್ ನೋಡಿ, ಇವಳು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ, ಟಮ್ ಟಮ್ ಅಂತೆ ನೋಡಿ. ಇಲ್ಲೊಂದು ಸ್ವಲ್ಪ ಕೆಂಪಗಾಗಿದೆ, ಲೈಟಾಗಿ ಸ್ವಲ್ಪ ಹುಳಿ ಇರುತ್ತೆ, ಬಟ್ ಆದ್ರೂ ಅವಳಿಗೆ ಬೇಕಂತೆ ಕೆಂಪಗಾದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇನ್ನೇನು ಮಾಡೋದು, ವೇಟ್ ಮಾಡ್ತಾ ಇದ್ದಾಳೆ. ಮರದಡಿಯಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ಬಾ, ಇಲ್ಲಿ ಅಮ್ಮನ ಹತ್ರ ಬಾ. ಹಾಂ ನೋಡು, ಕೊಯ್ವಿ ಪುಟ್ಟು ಬಾಬೆ ಹತ್ರ ಒಂದು ಬಂದು ತುಕ ತೆಕ್ಕೋ. ಆರಿಂಗದು. ಥ್ಯಾಂಕ್ ಯು. ಹೀಗೆ ಟ್ಯಾಂಕಿ ಬೇರೆ ಇದೆ. ಹಣ್ಣು ಹಾಕ್ತಾ ಇದ್ದಂಗೆ ಹಕ್ಕಿ ತಿಂದು ಮುಗಿಸತ್ತೆ, ನಮ್ಗೆ ಸಿಗೋದಷ್ಟರಲ್ಲೇ ಇದೆ. ಆ ಕಡೆ ಎಲ್ಲ ಸ್ವಲ್ಪ ಕಾಯಿ ಇದೆ, ಇಲ್ಲಿ ಒಂದು ಸ್ವಲ್ಪ ಕಾಯಿಗಳಿದೆ ನೋಡಿ. ಇಲ್ಲಿರೋದು ಸ್ವಲ್ಪ ಹಣ್ಣಾಗ್ತಾ ಇದೆ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಹಣ್ಣಾಗಿರೋದು ಅಂತ ಹೇಳ್ತೀವಲ್ವ ನೋಡಿ, ಫುಲ್ ರೆಡ್ ಆಗಬೇಕದು. ಬಟ್ ನೋಡಿ ಒಂದು ಸ್ವಲ್ಪ ಹಣ್ಣಾಗ್ತಿದ್ದಂಗೆ ಹಕ್ಕಿ ಎಲ್ಲ ತಿಂದಾಕ್ಬಿಟ್ಟಿದೆ. ಸೊ ಈ ಥರ ರಂಬುಟಾನ್ ಗಿಡಗಳಿಗೆಲ್ಲ ನೆಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ನಿಮಗೆ ಸ್ವಲ್ಪ ಹಕ್ಕಿಗಳೆಲ್ಲ ಬರಲ್ಲ, ಕ್ಲೀನಾಗಿ ನಮಗೆ ಸಿಗುತ್ತೆ ಹಣ್ಣುಗಳೆಲ್ಲ. ಬಟ್ ಇದು ಮರ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೆಟ್ ಹಾಕೋದಕ್ಕೂ ಸ್ವಲ್ಪ ಕಷ್ಟ. ಆಮೇಲೆ ಈ ಕಡೆ ಟ್ಯಾಂಕಿ ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟನೇ. ಹಾಗಾಗಿ ನಾವೇನೂ ಬಲೆ ಆ ಥರ ಎಲ್ಲ ನೆಟ್ಟೆಲ್ಲ ಏನೂ ಹಾಕ್ತಾ ಇಲ್ಲ. ಹಾಗೆಯೇ ಎಷ್ಟು ನಮಗೆ ಸಿಗುತ್ತೆ ನೋಡಬೇಕು. ಇವಾಗಲೇ ಆಲ್ರೆಡಿ ಹಕ್ಕಿಗಳು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದೆ. ಸ್ವಲ್ಪ ಹಣ್ಣಾಗಿರೋದನ್ನು ಪಾಪು ಬೇಕು ಅಂತ ಹೇಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದೀವಿ ಅಷ್ಟೇ. ಇದನ್ನು ಕ್ಲೀನಾಗಿ ರೆಡ್ ಕಲರ್ ಬರುತ್ತೆ, ಆವಾಗ ತುಂಬ ರುಚಿಯಾಗಿರುತ್ತೆ. ಈಗಳು ನೋಡಿ ಯಾರೇ ಹಣ್ಣನ್ನು ಕೊಯ್ದು ನೋಡಿ, ಇದು ಕಾಯಿ ಹಿಂಗಿರುತ್ತೆ, ಹಣ್ಣಾಗ್ತಾ ಇದ್ದಂಗೆ ಈ ಥರ ಆಗುತ್ತೆ. ಫುಲ್ ಹಣ್ಣಾದರೆ ಇನ್ನು ಫುಲ್ ರೆಡ್ ಆಗುತ್ತೆ, ನೋಡಿರ್ಬೋದು ನೀವು. ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಫ್ರೆಶ್ ಆಗಿ ಮರದಿಂದ ಕಿತ್ಕೊಂಡು ಹಣ್ಣು ತಿನ್ನೋದು, ಒಂಥರ ಚೆನ್ನಾಗಿರುತ್ತೆ. ಪಾಪ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ಲು, ಕಿತ್ತು ಹಾಕಿರೋದನ್ನು ಹೆಕ್ಕೋದಾಗಿರ್ಬೋದು, ಈ ಥರದ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಈ ಥರ ಮಕ್ಕಳ ಚೈಲ್ಡ್ಹುಡ್ಡಲ್ಲಿ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ, ನಾವೆಲ್ಲ ಹಳ್ಳಿನಲ್ಲಿ ಇರೋದ್ರಿಂದ ಅದು ಒಂಥರ ಚೆನ್ನಾಗಿರುತ್ತೆ ಆ ಫೀಲು.
ಆ್ಯಂಡ್ ನಾವು ಚಿಕ್ಕವರಿದ್ದಾಗ್ಲೂ ಅಷ್ಟೇ ಈ ಥರ ಏನಾದರೂ ಹಣ್ಣುಗಳೆಲ್ಲ ಮರದಿಂದ ನಮ್ಮನೆ ಮರದಿಂದನೇ ಕೊಯ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ಕೊಯ್ಕೊಳ್ಳೋದು, ನೇರಳೆ ಹಣ್ಣಾಗಿರ್ಬೋದು, ಇದನ್ನೆಲ್ಲ ಕೊಯ್ದು ತಿನ್ನೋದಂತೂ ಮಜಾನೇ ಬೇರೆ. ಹಾಗೆ ಇವಾಗ ರಂಬುಟಾನ್ ಕೊಯ್ತಾ ಇದ್ದೀವಿ. ಪಾಪು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ಲು. ಅದು ಹೊತ್ತು ಸೀದಾ ಮನೆಗೆ. ಏಯ್ ನಿಲ್ಲೇ, ಅದು ಕಾತು ಕೆಲಸ ಅದು ಹೊತ್ತು ಇದೆಲ್ಲ ಬಿದ್ದಾರ ಕೊಯ್ ಹರ್ಕುದಾರೋ ಲೇ ನಿಲ್ಲ ಬಾಯಿಲಿ ಬಿದ್ದೊಂಡಿದ್ದಲ್ಲ ಬೇಡ ನನಗೆ. ಅವಳು ನೋಡಿ ಅವಳಿಗೆ ಎಷ್ಟು ಬೇಕಷ್ಟು ಎತ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಹೋಗೇಡ ಮಗಳು ನಿಲ್ಲೋ, ತಕೊಂಡು ಬತ್ತಿಯಲ್ಲ. ಇಲ್ಲೆಲ್ಲ ಇದ್ದುಲ್ಲ ಆಯ್ಕ. ನನ್ನ ಮಗಳು ಸೀದಾ ಹೋಗ್ತಾ ಇದ್ದಾಳೆ. ಒಂದು 4 ಎತ್ಕೊಂಡು. ಎಂತ ಮಗಳು ಬೊಂಬ ಕೊಯ್ದಾಗ ಅಪ್ಪ ಡುಮ್ಮ ಅದು ಇನ್ನು ಡುಮ್ಮ ಆಗೋದು ಅಪ್ಪ. ಆಮೇಲೆ ನೀನೇ ಹಪ್ಪದ ಫ್ರೆಂಡ್ಸ್. ಹಾಗೆ ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ. ಇವಾಗ ಇಲ್ಲೊಂದು ಸ್ವಲ್ಪ ನೆರಳಿತ್ತು, ಚೆನ್ನಾಗಿ ಮರದ ನೆರಳು, ಅದರಲ್ಲೇ ಕೂತ್ಕೊಂಡು ಇವಾಗ ರಂಬುಟಾನ್ ತಿಂತಾ ಇದ್ದೀವಿ ನಾನು ಮತ್ತು ಪಾಪು. ಚೆನ್ನಾಗಿ ಗಾಳಿ ಕೂಡ ಬರ್ತಾಯಿತ್ತು, ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಅವಳಿಗೆ ಇದನ್ನು ಸ್ವಲ್ಪ ಬಿಡಿಸಿ ಕೊಡೋದು ಸ್ವಲ್ಪ ಟೈಮ್ ಹಿಡಿಸುತ್ತೆ, ಯಾಕಂತಂದರೆ ಅದಕ್ಕೆ ಅದರಲ್ಲಿ ಬೀಜ ಇರತ್ತಲ್ವ, ಅದು ಸಮೇತ ತಿನ್ನೋಕ್ಕೆ ಅವಳಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಪಲ್ಪ್ ಮಾತ್ರ ತೆಗೆದು ಕೊಡಬೇಕು. ಹಾಗೆ ನಾನು ಸ್ವಲ್ಪ ಹುಡುಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಣ್ಣಾಗಿರೋದಿದೆ ಅಷ್ಟೇ, ಮತ್ತು ಒಂದು ಸ್ವಲ್ಪ ಕಾಯಿನೇ ಬಂದುಬಿಟ್ಟಿದೆ, ಅದ್ರ ಜೊತೆಗೆ ಏನೂ ಮಾಡೋಕ್ಕಾಗಲ್ಲ. ಈ ಹಣ್ಣಂತೂ ತುಂಬಾ ರುಚಿಯಾಗಿರುತ್ತೆ. ಕೆಲವೊಬ್ಬರಿಗೆ ತುಂಬ ಇಷ್ಟ, ಕೆಲವೊಬ್ಬರಿಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇತ್ತೀಚೆಗೆ ಪಾಪು ಕೂಡ ಇಷ್ಟ ಆಗ್ತಾ ಇದೆ. ಲಾಸ್ಟ್ ಇಯರ್ ಅವಳು ತಿಂದಿರಲಿಲ್ಲ, ಪುಟಾಣಿ ಇದ್ಲಲ್ವ, ಹಾಗಾಗಿ ಅವಳು ಇಷ್ಟಪಟ್ಟಿರಲಿಲ್ಲ. ಬಟ್ ಈ ವರ್ಷ ಏನೋ ಇಷ್ಟಪಟ್ಟು ತಿಂದಳು, ಖುಷಿ ಆಯಿತು. ಹಾಗೆ ಇವಾಗ ಅದೆಲ್ಲ ಆಗಿ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಹೊರಗಡೆ ಹೋದ್ರಂತೂ ಈ ಬಿಸಿಲಿಗೆ ಫುಲ್ ಸ್ವೆಟ್ ಆಗಿಬಿಡ್ತೀವಿ. ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ಆಲ್ರೆಡಿ ಪಾಪು ಕೂಡ ಸ್ನಾನ ಆಗಿತ್ತು, ಮತ್ತು ಅವಳ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಇಲ್ಲಿ ಕೂರಿಸಿದ್ದೀನಿ. ಆ್ಯಂಡ್ ಬನ್ನಿ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು. ಆಲ್ರೆಡಿ ನಾನು ಇಷ್ಟು ಕ್ಲಿಪ್ಪಿಂಗ್ಸ್ ತಗೋಷ್ಟರಲ್ಲೇ 12 ಗಂಟೆ ಮೇಲಾಗಿತ್ತು. ಸ್ನಾನ ಎಲ್ಲ ಆಗಿ ಮತ್ತೆ ಮೇಲೆ ಹೋಗಿದ್ವಿ ಅಲ್ವಾ, ಫುಲ್ ಸ್ವೆಟ್ಟಾಗಿ ಏನಂದರೆ ಏನು ಮತ್ತೆ ನಾನು ವ್ಲಾಗೇ ಮಾಡಿರಲಿಲ್ಲ. ಈ ಸೆಕೆಗೆ ಸಾಕಾಗ್ಬಿಡತ್ತೆ, ಏನೂ ಬೇಡ ಅಂತ ಅನಿಸೋ ಥರ ಆಗಿದೆ. ಅಷ್ಟೊಂದು ಸೆಕೆ ಇದೆ ನಮ್ಮೂರಲ್ಲಂತೂ. ಹೇಳಿ ನಿಮ್ಮೂರಲ್ಲೆಲ್ಲ ಹೆಂಗಿದೆ ವೆದರ್? ಇವಾಗ ಆಲ್ರೆಡಿ ಸಮ್ಮರು, ಎಲ್ಲ ಕಡೆನೂ ಬಿಸಿಲೇ ಇರುತ್ತೆ. ಬಟ್ ಆದ್ರೂ ಏನು ಮಳೆ ಆದರೂ ಒಂದು ಸ್ವಲ್ಪ ಬಂದಿದ್ದರೆ ಪರವಾಗಿಲ್ಲ. ನಮ್ಮ ಮನೆ ಹತ್ರ ಎಲ್ಲ ಮಳೆನೂ ಬಂದಿಲ್ಲ. ಪುತ್ತೂರು ಕಡೆ ಎಲ್ಲ ಅಂದರೆ ಚೆನ್ನಾಗಿ ಮಳೆ ಬಂದಿದೆ ಅಂತ ಹೇಳ್ತಾಯಿದ್ರು ಅಮ್ಮ. ಬಟ್ ನಮ್ಮ ಈ ವಿಟ್ಲ ಸೈಡೆಲ್ಲ ಮಳೆ ಬಂದಿಲ್ಲ ಅಷ್ಟಾಗೇನು. ಹಾಗಾಗಿ ಇನ್ನು ಹಂಗೆ ಸೆಕೆ ಇದೆ. ಆ್ಯಂಡ್ ಮುಗಿಲು ಹಾಕೋದು, ಮೋಡ ಬರೋದು ಇದೇ ಆಗ್ತಾಯಿದೆ. ಬಟ್ ಮಳೆ ಅಂತೂ ಬರ್ತಾ ಇಲ್ಲ. ಎಲ್ಲರೂ ಕಾಯ್ತಾ ಇದ್ದೀವಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಇವತ್ತೂ ಹಾಗೆ ಮೋಡ ಹಾಕಿತ್ತು, ಮಳೆ ಇನ್ನೇನು ಬರುತ್ತೇನೋ ಅಂತ ಅಂದ್ಕೊಡ್ತಾ ಕೂತಿದ್ವಿ. ಅದೆಲ್ಲ ಆಗಿ ಮಧ್ಯಾಹ್ನ ನಂತರ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಪಪ್ಪುವನ್ನ ಕರ್ಕೊಂಡು ಹೊರಗಡೆ ಬಂದಿದ್ವಿ. ಮೋಡ ಹಾಕಿತ್ತು ಅಲ್ವಾ, ಹಾಗಾಗಿ ಬಿಸಿಲೇನೂ ಇರಲಿಲ್ಲ. ಇಲ್ಲ ಅಂತಂದರೆ ಇಲ್ಲಿ 3:30-4 ಗಂಟೆಗೆಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಅವಳು ಸ್ವಲ್ಪ ಮರಳಲ್ಲಿ ಆಡ್ತಾ ಇದ್ದಾಳೆ, ಆಟ ಆಡ್ಕೊಂಡಿದ್ಲು. ಸ್ವಲ್ಪ ಹೊತ್ತು ಅವಳನ್ನು ಕೂಡ ಆಟ ಆಡಿಸ್ಬಿಟ್ಟು ನಾನಿಲ್ಲಿ ಇವಾಗ ಒಂದು ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಬೇಕು. ಒಂದು ಸ್ವಲ್ಪ ಮೊಳಕೆ ಬಂದಿರೋದಿತ್ತು, ಅದನ್ನು ನಾನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆನೇ, ತರಕಾರಿ ಕಟ್ ಮಾಡಬೇಕಂದ್ರೆ. ಹಾಗೆ ಅದನ್ನು ನೋಡೋಣ ಹಾಕೋಣ ಗ್ರೋ ಬ್ಯಾಗಲ್ಲಿ. ಚಿಕ್ಕ ಚಿಕ್ಕ ಪೊಟ್ಯಾಟೋಸ್ ಬರುತ್ತೆ. ನಾನು ಮುಂಚೆ ಒಂದ್ಸಲ ಅಮ್ಮ ಮನೇಲಿದ್ದಾಗ ಮಾಡಿದ್ವಿ ನಾನು ಮತ್ತು ತಮ್ಮ ಎಲ್ಲ ಈ ಥರ ಗ್ರೋ ಬ್ಯಾಗಲ್ಲೆಲ್ಲ ಹಾಕಿಬಿಟ್ಟು. ಆವಾಗ ಒಂದು ಸ್ವಲ್ಪ ಪೊಟ್ಯಾಟೊ ಚೆನ್ನಾಗಿ ಬಂದಿತ್ತು, ನೋಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಇವಾಗ ನೋಡಬೇಕು ಯಾವ ಥರ ಬರುತ್ತೆ ಅಂತ. ಹಾಗೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿದ ನಂತರ ಮೆಣಸಿನ್ಕಾಯಿ ಕೂಡ ಆಗ್ತಾ ಇದೆ. ನೋಡಬೇಕು ಹೆಂಗಾಗತ್ತೆ ಅಂತ. ಅಷ್ಟರಲ್ಲಿ ನನ್ನ ಮಗಳಲ್ಲಿ ಫುಲ್ಲು ನೋಡಿ ಟ್ಯಾಪು ಎಲ್ಲ ಬಿಟ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಸ್ಬೆಂಡು ಸ್ವಲ್ಪ ಪೈಪೆಲ್ಲ ಸಿಕ್ಕಿಸ್ಬಿಟ್ಟು ಟ್ಯಾಪ್ಗೆ ನೀರು ಹಿಡಿತಾ ಇದ್ರು ಅಲ್ಲಿ ಗಿಡಗಳಿಗೆ. ಇವಳು ಹೋಗಿ ಆ ಪೈಪನ್ನು ಕಿತ್ತಾಕ್ಬಿಟ್ಟಿದ್ದಾಳೆ. ಅದು ನೀರು ಫುಲ್ಲು ಹೋಗ್ತಾಯಿತ್ತು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮತ್ತೆ ಬಂದೆ ಅದನ್ನು ಸಿಕ್ಕಿಸ್ಬಿಡೋಕ್ಕೆ ಅಂತ ಹೇಳಿಬಿಟ್ಟು. ಅವಳು ಈ ಥರ ಏನಾದರೂ ತಲೆ ಮಾಡ್ತಾ ಇರ್ತಾಳೆ ನೋಡಿ. ಅವಳು ಆಟ ಎಲ್ಲ ಆಡಿದಾಯ್ತಲ್ವ, ಕೈಕಾಲು ತೊಳ್ಕೊಂಡು ಹೋಗೋಣ ಇನ್ನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ನೋಡಬೇಕಂದ್ರೆ ಪೈಪ್ ಇತ್ತು ಅಂತ ಹೇಳ್ಬಿಟ್ಟು ಅವಳು ಕಿತ್ತಾಕ್ಬಿಟ್ಲು ಈ ಥರ.
ಹಾಗೆ ಇನ್ನು ಅವಳನ್ನು ಒಳಗಡೆ ಕರ್ಕೊಂಡೋಗ್ಬೇಕು. ನನಗೊಂದು ಸ್ವಲ್ಪ ಇನ್ನೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಮತ್ತೆ ಹೇಳ್ತೀನಿ ನಾನು. ಅದಕ್ಕೋಸ್ಕರ ಹೆಂಗಿದ್ರು ಸ್ವಲ್ಪ ನೆರಳಿತ್ತು ಅಂತ ಹೇಳ್ಬಿಟ್ಟು ಅವಳನ್ನು ಫಸ್ಟೇ ಹೊರಗಡೆ ಎಲ್ಲ ಕರ್ಕೊಂಡು ಬಂದಿದ್ದೀನಿ. ಆಮೇಲೆ ಮತ್ತೆ ಹೊರಗಡೆ ಹೋಗೋಕ್ಕೆ ನನ್ನ ಜೊತೆಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಆಗಿಬಿಟ್ಟು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ವೀಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಬಾಳೆಹಣ್ಣು ಒಂದು ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಬಾಳೆಹಣ್ಣಿಂದ ಹಲ್ವ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ವಿ. ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಸುಮಾರಷ್ಟು ಇತ್ತಲ್ವ, ಹಾಗಾಗಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಡಿಸ್ಕೊಳ್ತಾ ಇದ್ದೀನಿ. ಪಾಪು ಕೂಡ ಇಲ್ಲೇ ಆಟ ಆಡ್ತಾ ಇದ್ದಾಳೆ ನನ್ನ ಜೊತೆಗೇ. ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಮತ್ತೆ ನಾನಿವಾಗ ಇಲ್ಲಿ ಹಲ್ವಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಆಮೇಲೆ ಸಂಜೆ ಹಂಗೆ ಮಾಡ್ಕೊಳ್ಬೋದು ಅಂತೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ. ಪಾಪುಗೆ ನೀರು ಕುಡಿಯೋಕ್ಕೆ ಕೊಟ್ಟಿದ್ದೆ. ಅವಳು ನೋಡಿ ಏನು ಮಾಡಿದ್ದಾಳೆ ಅಂತ, ಅವಳು ಬೇಕಷ್ಟು ಕುಡಿದ್ಬಿಟ್ಟು ಮುಕ್ಕಿದಿರೋದನ್ನೆಲ್ಲ ಟೇಬಲ್ ಮೇಲೆ ಹಾಕ್ಬಿಟ್ಟು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ನಾನಿಲ್ಲಿ ಬಾಳೆಹಣ್ಣು ಬಿಡಿಸ್ಕೊಳ್ತಾ ಕೂತಿದ್ದೀನಿ. ಇವಳು ನೋಡಿದ್ರೆ ಈ ಥರ ಕಿತಾಪತಿ ಮಾಡಿದ್ದಾಳೆ. ಇನ್ನು ಇದೆಲ್ಲ ಕ್ಲೀನ್ ಮಾಡೋದ್ರ ಜೊತೆಗೆ ಇಲ್ಲಿ ನೀರು ಕೂಡ ಕ್ಲೀನ್ ಮಾಡಬೇಕು, ನೀರೆಲ್ಲ ಚೆಲ್ಲಿದ್ದಾಳಲ್ವ ಅದನ್ನೆಲ್ಲ. ಹಾಗೆ ಅದೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಬಾಳೆಹಣ್ಣೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ನೋಡಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಕಪ್ಪಾಗಿದೆ. ಅಂದರೆ ನಾವು ಸಿಪ್ಪೆ ಎಲ್ಲ ಬಿಡಿಸ್ತೀವಲ್ವ, ಸಿಪ್ಪೆನಲ್ಲೇನಾದರೂ ಕೊಳೆ ಇರುತ್ತಲ್ವ, ಅದು ಮತ್ತೆ ಬಾಳೆಹಣ್ಣಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಿರುತ್ತೆ ಕೂಡ. ಹಾಗೆ ಅದನ್ನು ಒಂದ್ಸಲಿ ಮೇಲಿಂದ ನನಗೆ ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ವಾಶ್ ಮಾಡಿಬಿಟ್ಟು ಈ ಥರ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೈಯಲ್ಲೇ ಅದನ್ನು ಮಿಕ್ಸಿಗೆ ಹಾಕಿ ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ನೋಡಿ ನುಣ್ಣಗೆ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಇದು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಈ ರುಬ್ಬಿರೋದನ್ನು ಹಾಕಿ ನಾನಿವಾಗ ಒಲೆ ಮೇಲೆ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ತಳ ಕೂರೋ ಥರ ಮಾಡ್ಕೊಬಾರ್ದು. ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಈ ಹಣ್ಣನ್ನು. ಇದಕ್ಕೆ ನೀರು ಎಲ್ಲ ಏನು ಹಾಕೋದು ಬೇಡ. ಇವಾಗ ಜಸ್ಟ್ ಹಾಗೇ ಕಾಯಿಸ್ಕೊತಾ ಇರಬೇಕು. ಆ ಹಸಿ ವಾಸನೆ ಹೋಗ್ಬಿಟ್ಟು ಅದು ಬೆಂದಿರೋ ಥರ ಬಾಳೆಹಣ್ಣು ಚೆನ್ನಾಗಿ ಬೇಯೋ ಥರ ಅದನ್ನು ಕ್ಲೀನಾಗಿ ಕೈ ಆಡಿಸ್ತಾ ಬೇಯಿಸ್ಕೊಬೇಕು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕೂಡ, ಚೆನ್ನಾಗಿ ಬೆಂದಿದೆ ಕೂಡ. ಅದು ಸ್ಮೆಲ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅವಾಗ. ಇವಾಗ ಇದಕ್ಕೆ ಸಕ್ಕರೆನ ಹಾಕಬೇಕು. ಬಾಳೆಹಣ್ಣು ಚೆನ್ನಾಗಿ ಬೆಂದ ನಂತರ ಸಕ್ಕರೆನ ಹಾಕಿ, ಇಲ್ಲ ಅಂತಂದರೆ ಅದು ಚೆನ್ನಾಗಿ ಆಗಲ್ಲ. ಹಾಗಾಗಿ ಇವಾಗ ನೋಡಿದ್ದು ಬೆಂದಿದೆ ಚೆನ್ನಾಗಿ. ಬೆಲ್ಲ ಹಾಕಿ ಕೂಡ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ಯೂಟ್ಯೂಬಲ್ಲಿ ಹಿಂಗೆ ನೋಡಿದ್ದೆ ಒಂದ್ಸಲಿ ಯಾವತ್ತು, ಆವಾಗ ಚೆನ್ನಾಗಿ ಬಂದಿತ್ತು. ನನಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ. ನಮ್ಮ ಕಡೆ ಎಲ್ಲ ಬಾಳೆಹಣ್ಣು ಹಲ್ವ ಅಂದರೆ ಸಕ್ಕರೆ ಹಾಕಿನೇ ಮಾಡೋದು. ಹಾಗೆ ಯಾರಾದರೂ ಬೆಲ್ಲ ಹಾಕಿ ಟ್ರೈ ಮಾಡಿರೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಅನಿಸುತ್ತೆ. ಒಂದ್ಸಲಿ ಮದುವೆ ಆಗಿದ್ದ ಟೈಮಲ್ಲಿ ಒಂದ್ಸಲಿ ಮಾಡಿದ್ದೆ. ಆವಾಗ ಅದಾಗ್ಬಿಟ್ಟು ಇವಾಗಲೇ ಮಾಡ್ತಾ ಇರೋದು ಬಾಳೆಹಣ್ಣು ಹಲ್ವ. ಹಾಗೆ ಸಕ್ಕರೆ ಕೂಡ ಹಾಕಿದ್ದಾಯಿತು. ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅವಾಗ ಸಕ್ಕರೆ ಹಾಕ್ಬೇಕಂದ್ರೆ. ಒಬ್ಬಳೇ ವೀಡಿಯೋ ಮಾಡಬೇಕು, ಆ ಕಡೆಯಿಂದ ಸಕ್ಕರೆ ಕೂಡ ಹಾಕ್ಕೋಬೇಕಲ್ವ. ಹಾಗಾಗಿ ಅದನ್ನು ಕಷ್ಟ ಅಂತ ಅನ್ನಿಸ್ಬಿಟ್ಟು ವೀಡಿಯೋ ಮಾಡ್ಕೊಂಡಿಲ್ಲ. ನಾನೊಂದು ಅಂದಾಜಿನಲ್ಲಿ ಸಕ್ಕರೆ ಹಾಕಿರೋದು, ಕಣ್ಣು ಅಂದಾಜಿನಲ್ಲೇ. ಅಳತೆ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಒಂದು ಟೇಸ್ಟ್ ನೋಡ್ಕೊಂಡು ಒಂದು ಸ್ವಲ್ಪ ಬೇಕು ಅಂತಂದರೆ ಮತ್ತೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಅದು ಕರೆಕ್ಟಾಗಿ ಆಗಿತ್ತು. ಮತ್ತು ಒಂದು ಸ್ವಲ್ಪ ಸೇರಿಸ್ಕೊಂಡೆ ಅಷ್ಟೇ. ಒಂದು 4 ಸ್ಪೂನ್ ಆಗೋವಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ. ಅದು ಬಿಟ್ಟು ಮತ್ತೇನು ಎಕ್ಸ್ಟ್ರಾ ಅಳತೆ ಎಲ್ಲ ಮಾಡಿಬಿಟ್ಟು ಆ ಥರ ಎಲ್ಲ ಏನೂ ಹಾಕಿಲ್ಲ. ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅದನ್ನು, ಹಲ್ವ ಗೊತ್ತಲ್ಲ ತುಂಬ ಹೊತ್ತು ಮಾಡೋದಕ್ಕಿರತ್ತೆ. ಆ್ಯಂಡ್ ಈ ಕಡೆ ಒಂದು ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಪಾಪ ಹೆಲ್ಪ್ ಮಾಡೋಕ್ಕೆ ಬಂದರು. ನನಗೆ ಇಲ್ಲ ಅಂತಂದರೆ ಇದು ಆಲ್ಮೋಸ್ಟ್ 1.5 ಅವರ್ ಬೇಕು ಹಲ್ವ ರೆಡಿ ಆಗೋಕ್ಕೆ. ಈ ಥರ ಮಾಡ್ತಾನೇ ಇರಬೇಕು, ಕೈ ಆಡಿಸ್ತಾನೇ ಇರಬೇಕು. ಅದಕ್ಕೋಸ್ಕರ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಕ್ಲೀನಾಗಿ ಹಲ್ವ ಕೂಡ ಚೆನ್ನಾಗಿ ಆಗಿತ್ತು ಮಾತ್ರ. ನಾನು ಫಸ್ಟ್ ಟೈಮ್ ಇಷ್ಟು ಫುಲ್ಲು ಕಂಪ್ಲೀಟಾಗಿ ನಾನೇ ಮಾಡಿರೋದು. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಆ್ಯಂಡ್ ಹಲ್ವ ಮಾಡೋದು ಸ್ವಲ್ಪ ಟೈಮ್ ಹಿಡ್ಸತ್ತೆ. ಆ್ಯಂಡ್ ಯಾರಾದರೂ ಹೆಲ್ಪ್ಗಿದ್ರೆ ನಿಮಗೆ ಒಳ್ಳೆಯದು, ಇಲ್ಲ ಅಂತಂದರೆ ತುಂಬ ಕಷ್ಟ ಅನಿಸ್ಬಿಡತ್ತೆ. ನೋಡಿ ಈ ಥರ ಕಾಯಿಸ್ತಾ ನೀವು ಕಾಯಿಸ್ತಾ ಇರಬೇಕಂದ್ರೆ ಒಂದು ಹಾಫ್ ಆನ್ ಅವರ್ಗೆ ಒಂದ್ಸರಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 ಗಂಟೆ ಹೊತ್ತು ಇದನ್ನು ಕಾಯಿಸಬೇಕು ಆಯಿತಾ. ಒಂದೇ ಫ್ಲೇಮಲ್ಲಿ, ತುಂಬ ಹೈ ಫ್ಲೇಮ್ ಮಾಡಿಬಿಟ್ರೆ ಕಪ್ಪಗಾಗಿಬಿಡತ್ತೆ, ಟೇಸ್ಟ್ ಬರಲ್ಲ, ಫ್ಲೇವರ್ ಇರಲ್ಲ. ಹಾಗೆ ಇವಾಗ ಫೈನಲಿ ಬನಾನಾ ಹಲ್ವ ರೆಡಿ. ಆ್ಯಂಡ್ ಸ್ವಲ್ಪ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಇಟ್ಟಿದ್ದೆ, ಅದೇ ಬಟ್ಟಲಿಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಳ ಬಿಟ್ಟ ನಂತರ ಇದನ್ನು ಈ ಥರ ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇಗೆ ಆಗುವಾಗ ಫುಲ್ ತಣ್ಣಗಾಗಿರುತ್ತಲ್ವ, ಅವಾಗ ಕಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಇವಾಗ ಹಂಗೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ನಾನು ತಣ್ಣಗಾದ ನಂತರ ಯಾವ ಥರ ಕಾಣುತ್ತೆ ಆ್ಯಂಡ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಆಯಿತಾ. ಆ್ಯಂಡ್ ಗೋಡಂಬಿ ಕೂಡ ಆವಾಗಲೇ ಹಾಕ್ಕೊಂಡೆ ನಾನು, ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅಷ್ಟೇನೆ. ಬಿಕಾಸ್ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಮಾಡೋದಕ್ಕೂ ಕೂಡ ಅಷ್ಟೇ ಶಕ್ತಿ ಕೂಡ ಬೇಕು. ಹಾಗೆ ಜಾಸ್ತಿ ಮಾಡಿಲ್ಲ ನಾನು, ನನಗೆ ಅಷ್ಟೊಂದೆಲ್ಲ ಮಾಡೋದಕ್ಕೂ ಅಭ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಬಟ್ಲಾಗಿದೆ ನೋಡಿ ಅಷ್ಟೇ.
ಆ್ಯಂಡ್ ಈ ಥರ ರೆಡಿಯಾಗಿದೆ. ಫುಲ್ ತಣ್ಣಗಾದ ನಂತರ ಇದನ್ನು ನೆಕ್ಸ್ಟ್ ಡೇ ನಾನು ಕಟ್ ಮಾಡ್ತಾ ಇರೋದು. ಈ ಥರ ಫುಲ್ಲು ತಟ್ಟೆಯಿಂದನೇ ಅದನ್ನು ಫುಲ್ ಉಲ್ಟಾ ಮಾಡಿಬಿಟ್ಟೆ. ಅವಾಗ ಕ್ಲೀನಾಗಿ ನೋಡಿ ಈ ಥರ ತಟ್ಟೆ ಥರನೇ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಸೆಟ್ ಆಗಿತ್ತು ಕೂಡ, ಕರೆಕ್ಟಾಗಿತ್ತು ಪಾಕ ಎಲ್ಲ ಮಾಡಿರೋದು. ಖುಷಿ ಆಯಿತು ನನಗೂ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಥರ ಹಲ್ವಾ ಕೂಡ ರೆಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಟ್ರೆ ಆಯಿತು. ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ನಾನು ಜಾಸ್ತಿ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡಿಲ್ಲ, ಬಟ್ ನಿಮ್ಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಕೂಡ. ನಾನು ಮುಂಚೆ ಅಮ್ಮ ಮಾಡೋದೆಲ್ಲ ನೋಡಿದ್ದೆ. ಬಾಳೆಹಣ್ಣು ಹಲ್ವಾ ಅಲ್ಲಿ ಅಮ್ಮ ಮಾಡ್ತಾಯಿದ್ರು ಜಾಸ್ತಿ. ಹಾಗೆ ನೋಡಿಕೊಂಡು ಅಮ್ಮ ಹತ್ರ ಕೇಳಿಕೊಂಡು ಮಾಡಿರೋದು. ಚೆನ್ನಾಗಿ ಬಂದಿತ್ತು, ಖುಷಿ ಆಯಿತು ನನಗೂ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.